ನೆನಪು ವಿರಹಗಳೇ ಗುರುತುಗಳು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಮೀಶೋ ಬಾಕ್ಸ್ ಅನ್ಪ್ಯಾಕಿಂಗ್ ಬಾಕ್ಸ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಐಟಮ್ ಏನಪ್ಪಾ ಅಂದ್ರೆ ಫ್ರಿಜ್ಜಲ್ಲಿ ಯಾವುದೇ ರೀತಿ ಸಣ್ಣ ಪುಟ್ಟ ಐಟಮ್ನ ಇಟ್ಕೋಬೇಕು ಅಂದ್ರೆ ಇದನ್ನ ನಾವು ಯೂಸ್ ಮಾಡ್ಬೋದು. ಸಡನ್ ಆಗಿ ನಾವು ಹಚ್ಚಿ ಇಟ್ಕೊಳಕ್ಕಾಗಲ್ಲ, ಆ ಟೈಮಲ್ಲಿ ನಾವು ಹಚ್ಚಕ್ಕಾಗಲ್ಲ ಅಂತೇನಾದ್ರೂ ಇದ್ರೆ ಆ ಒಂದು ಐಟಮ್ಗಳನ್ನ ನಾವು ಇದರಲ್ಲಿ ಬಿಡಿಸಿ ಇಟ್ಕೋಬೋದು. ಅದಕ್ಕೆ ನಾನು ಇಷ್ಟು ಚಿಕ್ಕದಾಗಿರುವಂಥ ಕಂಟೈನರ್ ಬಾಕ್ಸ್ನ ತಗೊಂಡಿದ್ದೀನಿ ಮೀಶೋದಲ್ಲಿ. ನೀವು ತಗೊಳ್ಳಿ, ತುಂಬ ಚೆನ್ನಾಗಿದೆ. ಸೊ ನನಗೆ ಇಷ್ಟ ಆಯಿತು. ನೀವು ಬೇಕಾದರೆ ನೀವು ತಗೋಬೋದು. ಮತ್ತು ಎರಡನೇ ಪಾರ್ಸಲ್ ಏನಪ್ಪ ಅಂದರೆ ತರಕಾರಿ ಎಲ್ಲ ಹಾಕಿ ಇಟ್ಕೊಳ್ಳೋವಂಥ ಬಾಕ್ಸ್ ಇದು. ತುಂಬ ಚೆನ್ನಾಗಿದೆ. ಮೀಶೋದಲ್ಲಿ ನಾನು ತಗೊಂಡಿದ್ದು. ನೀವು ಬೇಕಾದರೆ ತಗೊಳ್ಳಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಅದಕ್ಕೆ ನಾನು ಬುಕ್ ಮಾಡಿ ತಗೊಂಡೆ. ನೀವು ಬೇಕಾದರೆ ತಗೊಳ್ಳಿ, ಕ್ವಾಲಿಟಿ ಚೆನ್ನಾಗಿದೆ. ಯಾವುದೇ ರೀತಿ ತರಕಾರಿ ಏನೇ ಇದ್ರೂ ಹಾಳಾಗೋದಿಲ್ಲ ಬೇಗ. ತುಂಬ ಚೆನ್ನಾಗಿರುತ್ತೆ, ತುಂಬ ದಿನ ಬಾಳಿಕೆ ಬರುತ್ತೆ. ತರಕಾರಿ ಅನ್ನೋದು ಬೇಗ ಹಾಳಾಗಲ್ಲ, ಅದಕ್ಕೇನೆ ನಾನು ಇದನ್ನ ತಗೊಂಡಿದ್ದು. ನಾನು ಏನಪ್ಪ ಸಜೆಸ್ಟ್ ಮಾಡ್ತೀನಿ ಅಂದರೆ ನೀವು ಕಣ್ಣು ಮುಚ್ಕೊಂಡು ತಗೋಬೋದು. ತುಂಬ ಚೆನ್ನಾಗಿದೆ, ನೀವು ಬೇಕಿದ್ರೆ ನೀವು ತಗೊಳ್ಳಿ. ಸೊ ಕ್ವಾಲಿಟಿ ಚೆನ್ನಾಗಿದೆ, ಅದಕ್ಕೆ ನಾನು ಇದನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ನಾನು ತಗೊಂಡಿದ್ದೀನಲ್ಲ, ಸೊ ಇದೊಂದು ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮಗೂ ಬೇಕಾದರೆ ನೀವು ತಗೋಬೋದು. ಕ್ವಾಲಿಟಿ ಚೆನ್ನಾಗಿದೆ, ಅಮೌಂಟು ಕಮ್ಮಿನೇ. 264 ಏನೋ ಆಯಿತು, 264. ಚೆನ್ನಾಗಿದೆ ಬಾಕ್ಸಸ್ಸು, ಗ್ರಾಸರಿ ಎಲ್ಲ ಇಟ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಅದಾದಮೇಲೆ ನಾವೇನು ತಗೊಂಡ್ವಿ ಅಂದರೆ ನಮ್ಮ ಮಗಳಿಗೆ ಒಂದು ಬರೆಯೋದಕ್ಕೆ ಒಂದು ಸ್ಲೇಟ್ ತಗೊಂಡ್ವಿ. ಸ್ಲೇಟು ಚೆನ್ನಾಗಿದೆ, ಚಿಕ್ಕದಾಗಿ ಚೆನ್ನಾಗಿದೆ. ಇದಕ್ಕೆ ಎಷ್ಟಾಯ್ತಪ್ಪ ಅಂದರೆ 80 ರೂಪಾಯಿ ಏನೋ ಆಯಿತು. 80 ಹೇಳಿದ್ರು, ನಾವು 70 ಕೊಟ್ವಿ. ನಿಜವಾಗ್ಲೂ ನಾವು ಓದೋವಾಗೆಲ್ಲ ಸ್ಲೇಟು 10 ರೂಪಾಯಿ, 15, 20, ಲಾಸ್ಟ್ ಅಂದ್ರೆ 30 ರೂಪಾಯಿ ಇತ್ತು. ಇವಾಗ ಫುಲ್ ರೇಟು ಜಾಸ್ತಿ ಆಗಿದೆ. ಅವಾಗೂ ಇವಾಗೂ ತುಂಬ ವ್ಯತ್ಯಾಸ ಇದೆ. ಸೊ ಅಲ್ಲಿಗೂ ಇಲ್ಲಿಗೂ ಟ್ಯಾಲಿ ಮಾಡೋಕ್ಕಾಗಲ್ಲ ಬಿಡಿ, ತುಂಬ ಜಾಸ್ತಿ ಇದೆ. ಸೊ ಫಸ್ಟು ನಮ್ಮ ಯಜಮಾನ್ರು ಏನು ಬರೀತಾ ಇದ್ದಾರೆ ನೋಡಿ, ಅದನ್ನು ಬರೆದ್ಬಿಟ್ಟು ನೀಟಾಗಿ ನನಗೆ ತೋರಿಸ್ತಾ ಇದ್ರು. ನೋಡು ನಾನೇನು ಬರೆದಿದ್ದೀನಿ ಓದು ಅಂತ. ನಾನು ಓದ್ಬಿಟ್ಟು ಹೇಳ್ದೆ ಅವ್ರಿಗೆ, ನೋಡಿ ಏನು ಬರೆದಿದ್ದಾರೆ ಅಂತ. ಜೈ ಶ್ರೀರಾಮ್ ಅಂತ ಬರೆದಿದ್ದಾರೆ. ಸೊ ಕೆಳಗಡೆ ಏನು ಬರೀತಾ ಇದ್ದಾರೆ ಗೊತ್ತಾ? ಆ = ಅಮ್ಮ ಅಂತ ಬರೀತಾರೆ. ಜಾಗ ಸಾಕಾಗೋದಿಲ್ಲ, ಆದರೂ ಸ್ವಲ್ಪ ಜಾಗ ಮಾಡಿ ಬರೀತಾರೆ ನೋಡಿ. ಮತ್ತೆ ನೀಟಾಗಿ ಬರೆದ್ರು. ನನ್ನ ಮಗಳು ಬರೆಯೋದಕ್ಕಿಂತ ನಮ್ಮ ಯಜಮಾನ್ರು ಬರೆಯೋದೇ ಜಾಸ್ತಿ ಸ್ಲೇಟಲ್ಲಿ. ಬುಕ್ಕಲ್ಲಿ ಬರೆಯೋದ್ರಿಂದ ಬರೆಯಲ್ಲ, ಸ್ಲೇಟಲ್ಲಿ ಮಾತ್ರ ಚೆನ್ನಾಗಿ ಬರೀತಾರೆ. ಅವ್ರದ್ದು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ. ನಂದು ಅಷ್ಟಕ್ಕಷ್ಟೇ, ನಂದೇನು ಅಷ್ಟು ಚೆನ್ನಾಗಿಲ್ಲ. ಅವ್ರದ್ದು ನನಗೆ ಇಷ್ಟ ಆಗುತ್ತೆ ಅವ್ರ ಹ್ಯಾಂಡ್ ರೈಟಿಂಗು. ಇದು ಬಂದು ನನ್ನ ಮಗಳ ಹೆಸರು. ಕೆಳಗಡೆ ಇರೋದು ನಾವು ಮನೇಲಿ ಕರೆಯೋ ಹೆಸರು, ಮೇಲ್ಗಡೆ ಬಂದಿರೋದು ನಾವು ಇಟ್ಟಿರೋ ಹೆಸರು. ಸೊ ಇದೊಂದು ತಗೊಂಡ್ವಿ ನಾವು. ಏನಕ್ಕಪ್ಪ ಅಂದರೆ ಇದು ಅಷ್ಟೇ ನನ್ನ ಮಗಳಿಗೆ ಅಥವಾ ನನಗೆ ಯೂಸ್ ಆಗುತ್ತೆ ಅಂತ ತಗೊಂಡಿದ್ದು, ಅದು ಅಷ್ಟೇ. ಮತ್ತು ಇದು ಬಂದು ಮೀಶೋಯಿಂದ ಪಾರ್ಸಲ್ ಬಂದಿರೋದು. ಚಿಕ್ಕದಾಗಿ ಮನೆಯಲ್ಲಿ ಏನಾದರೂ ಹ್ಯಾಂಗ್ ಮಾಡೋಕ್ಕೆ ಈ ಕ್ಲಿಪ್ಸು ಮತ್ತು ರಬ್ಬರ್ ಬ್ಯಾಂಡ್ಸು, ಹೇರ್ ಬ್ಯಾಂಡ್ಸು ಎಲ್ಲ ಹ್ಯಾಂಗ್ ಮಾಡೋದಕ್ಕೆ ಅಂತ ಇದನ್ನು ತಗೊಂಡಿದ್ದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ನಿಮಗೂ ಬೇಕಾದರೆ ನೀವು ತಗೊಳ್ಳಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ಬಂದು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ಒಂದು ಮೀಶೋ ಪಾರ್ಸಲು ತುಂಬ ಇದಾಗಿ ಬಂದಿತ್ತು, ಹೇಳ್ತೀನಿ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಅಂತ. ಇದೇ ಆ ಒಂದು ಪಾರ್ಸಲು. ತುಂಬ ಇಷ್ಟಪಟ್ಟು ಆಸೆಯಿಂದ ಬುಕ್ ಮಾಡಿದ್ರೆ ಒಂಚೂರೂ ಚೆನ್ನಾಗಿರಲಿಲ್ಲ. ಏನಿದ್ರು ಕರೆಕ್ಟಾಗಿ ರಿವ್ಯೂ ಕೊಡಬೇಕಲ್ವಾ? ಒಂದು ಪ್ರಾಡಕ್ಟ್ನ ನಾವು ತಗೊಂಡಿದ್ದೀವಿ,
ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀವಿ ಜನಕ್ಕೆ ಅಂದಮೇಲೆ ನಾವು ಅಷ್ಟೇ ಆನೆಸ್ಟ್ ಆಗಿ ಮಾತಾಡ್ಬೇಕಲ್ವಾ. ಸೊ ಒಂಚೂರೂ ಚೆನ್ನಾಗಿರ್ಲಿಲ್ಲ. ಸ್ಟೋನ್ ಎಲ್ಲ ಬಿದ್ದೋಗಿತ್ತು, ಡ್ಯಾಮೇಜ್ ಆಗಿತ್ತು. ಅದೇನೋ ಬರ್ಬೇಕಾದ್ರೇನೆ ಡ್ಯಾಮೇಜ್ ಆಗಿತ್ತು, ಇಲ್ಲ ಮಧ್ಯದಲ್ಲಿ ಡ್ಯಾಮೇಜ್ ಆಯಿತು ಗೊತ್ತಿಲ್ಲ ನನಗೆ. ಸ್ಟೋನ್ ಎಲ್ಲ ಬಿದ್ದೋಗಿತ್ತು, ಇಲ್ಲ ಹಾಕೋವಾಗಲೇ ಡ್ಯಾಮೇಜ್ ಆಗಿತ್ತು ಏನೋ ಗೊತ್ತಿಲ್ಲ. ಗೊತ್ತಿಲ್ಲದೆ ಮಾತಾಡ್ಬಾರ್ದಲ್ವಾ. ಸೊ ಗೊತ್ತಿಲ್ಲ, ಬಟ್ ಫುಲ್ ಡ್ಯಾಮೇಜ್ ಆಗಿತ್ತು. ನಾನು ಇಲ್ಲಿವರೆಗೂ ತೊಗೊಂಡಿರೋಂಥ ಮೀಶೋ ಪ್ರಾಡಕ್ಟಲ್ಲಿ ಈ ಪ್ರಾಡಕ್ಟು ತುಂಬ ವರ್ಸ್ಟಲ್ಲಿ ವರ್ಸ್ಟ್ ಪ್ರಾಡಕ್ಟ್ ಆಗಿತ್ತಿದು. ತುಂಬ ಅಂದರೆ ತುಂಬ ವರ್ಸ್ಟ್ ಆಗಿತ್ತು. ನನಗಂತೂ ಒಂಚೂರು ಇಷ್ಟ ಆಗಲಿಲ್ಲ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವೇನೇ ಒಂದು ಕಾಮೆಂಟ್ ಮಾಡಿದ್ರು ಅದನ್ನು ನಾನು ಪಾಸಿಟಿವ್ ಆಗಿ ತಗೊಂಡು ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಸೊ ನನಗೂ ಒಳ್ಳೊಳ್ಳೆ ಕಂಟೆಂಟ್ ಮಾಡೋದಕ್ಕೆ ಒಂದು ಐಡಿಯಾ ಸಿಗುತ್ತೆ. ಸೊ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.